ಅಯ್ಯಮ್ಮ ಯಾರಾದ್ರೂ ದಮ್ಮ ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ ಎತ್ತಮ್ಮ ಅವ್ರನ್ನ ನಡಿ ನಡಿ ಎತ್ತಣ. ಏಯ್ ನಿನಗೇನು ತಂದಿದೆ ನೋಡು, ಕೈಯಲ್ಲಿ ಬಳೆ, ನೆಕ್ಲೆಸ್, 2 ನೆಕ್ಲೆಸು, ಓಲೆ. ಇಸ್ಕೊಬಿಡೋಣ ಬೇಗ, ಯಾರಾದ್ರೂ ಬರೋಕ್ಕಿಂತ ಮುಂಚೆ ಎಲ್ಲನೂ ಬಿಚ್ಕೊಂಡು ಹೋಗ್ಬಿಡೋಣ ಇಲ್ಲಿಂದ. ಬಾರಿ. ಹೌದಾ ಬಂದಂಗೆ ಶಾಂತಿ ಅಂತೆ. ನೀನು ಶಾಂತಿನ ಮದುವೆ ಆಗಿದ್ದಾನ ಇಲ್ಲ ನನ್ನ ಮದುವೆ ಆಗಿದ್ದಾನ? ಬಂದಂಗೆ ಯಾರು ಕಳಿಬೇಕು? ಬಾರಪ್ಪ ನಿನ್ ಸೊಸೆ. ಅಯ್ಯ ಶಾಂತಿನ ಯಾಕೆ ನಾನು ಕಳ್ಸನೆ? ನಿನ್ಗೇನು ತಲೆ ಸರಿ ಇಲ್ವಾ? ನೆಟ್ಟಿಗೆ ಯಾವ ಮೀಟೇನ್ ಮಾಡೇ ಇಲ್ಲ, ಮುಚ್ಕೊಂಡು ಹೋಗಿ ಹೊರಗಡೆ ಕುತ್ಕೋ. ರಾಕ್ಷಸ ಮುಂಡೆ ಸಾಯಿ. ಇಷ್ಟೊತ್ತಾದ್ರೂ ಬಂದಿಲ್ಲ, ನಾನು ಅರ್ಧ ಗಂಟೆ ಆಯ್ತು ಬಂದು. ಏನು ಸೌಂಡ್ ಕೇಳಿಸ್ತು? ಬಾಯಿಲಿ ಯಾರೋ ಬಿದ್ರು. ಅಯ್ಯೋ ಪಾಪ ಅಲ್ಲೋಡಮ್ಮ. ಅಮ್ಮ ಅಮ್ಮ ಅಕ್ಕ ನನಗೆ ಸ್ವಲ್ಪ ನೀರು ಕೊಡಿ. ಅಯ್ಯೋ ಯಾರೋ ಬಿದ್ದಿದ್ದಾರಮ್ಮ. ಅಮ್ಮ ಅಮ್ಮ ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ ಎತ್ತಮ್ಮ ಅವ್ರನ್ನ. ನಡಿ ನಡಿ ಎತ್ತಣ. ಏಯ್ ನಿನಗೇನು ತಲೆ ಕೆಟ್ಟಿದ್ಯಾ? ಆಂಬುಲೆನ್ಸ್ ಅಂತ ಆಂಬುಲೆನ್ಸು. ಅವಳನ್ನ ಕಾಪಾಡೋಣ, ಅವಳೇ ನಮ್ಮ ಸ್ವಂತದವಳ. ಇದಾ ಏನಲ್ಲ ತಾನೆ. ಅವಳು ಹಾಕಿರೋದು ಒಡವೆಗಳು ನೋಡು, ಸುಮಾರು ಅಂದರು. ಅಮ್ಮಮ್ಮ ಅಂದರೆ ಎಷ್ಟೊಂದಿದೆ ನೋಡು, ಕೈಯಲ್ಲಿ ಬಳೆ, ನೆಕ್ಲೆಸ್, 2 ನೆಕ್ಲೆಸು, ಓಲೆ. ಎಷ್ಟೊಂದಿದೆ, ಇದೆಲ್ಲ ತೊಗೊಂಡೋಗ್ಬಿಡೋಣ, ಸುಮ್ಮನೆ ಇರು. ಹೌದಮ್ಮ, ಆದರೆ ಆ ಹುಡುಗಿ ಬದುಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವಳು ಬದುಕಲ್ಲ, 2 ನಿಮಿಷ ಆಮೇಲೆ ಸತ್ತೋಗ್ತಾಳೆ. ಹಂಗೆ ಸತ್ತೋದ್ರೆ ಸತ್ತೋಗ್ಲಿ, ನಮಗೇನು, ನಮ್ಮೇನು ಫ್ಯಾಮಿಲಿ ಅಲ್ಲಲ್ಲ. ಇರೋದು ಎಲ್ಲ ಬಿಚ್ಕೊಬಿಡೋಣ ಬೇಗ, ಯಾರಾದರೂ ಬರೋಕ್ಕಿಂತ ಮುಂಚೆ ಎಲ್ಲನೂ ಬಿಚ್ಕೊಂಡು ಹೋಗ್ಬಿಡೋಣ ಇಲ್ಲಿಂದ. ಬಾರಿ. ಹೌದಮ್ಮ ನಡಿ, ಯಾರಾದರೂ ನೋಡೋಕ್ಕಿಂತ ಮುಂಚೆಗೆ ಅದೆಲ್ಲ ಬಿಚ್ಕೊಂಡು ಒಂದು ಗಂಟೆಗೆ ಕಟ್ಕೊಂಡು ಬಿಡೋಣ. ನಡಿ ನೀ ಅಲ್ಲಿ ನೋಡ್ಕೊ, ನಾನು ಬಿಚ್ಕೋತೀನಿ ಎಲ್ಲನೂ. ಯಾರಾದರೂ ಬರ್ತಾ ಇದ್ದಾರೆ ಅಂತ ನೋಡ್ಕೊ, ಬಂದರೆ ಆ್ಯಕ್ಟಿಂಗ್ ಮಾಡೋಣ. ಅಯ್ಯೋ ಕಾಪಾಡಿ ಕಾಪಾಡಿ ಅಂತ. ಸರಿ ನಾ ಬೇಗ ನೋಡ್ಕೊ. ಸರಿ ಅಮ್ಮ ನೋಡ್ಕೋತೀನಿ. ನೀರು ಕಾಪಾಡಿ. ಅಯ್ಯೋ ಇದೊಂದು ಎಷ್ಟು ಟೈಟಾಗಿ ಹಾಕಿದಾಳಪ್ಪ ಬಳೆ. ಅಮ್ಮ ನಡಿ ನಡಿ ಬೇಗ, ಇಲ್ಲಿಂದ ಜಾಗ ಖಾಲಿ ಮಾಡೋಣ. ನಡಿ. ಸರಿ ಬೇಗ ಬಾ, ಯಾರೂ ಇಲ್ಲ, ಬೇಗ ಹೋಗ್ಬಿಡೋಣ. ಅಮ್ಮ ಅತ್ತಿಗೆ ಇರುತ್ತೆ, ಹುಷಾರು. ಬಾಗ್ಲಾಕಿದೆ, ಎಲ್ಲೋಗಿದ್ದಾಳೆ ಅವಳು? ಅಂತ ಇದು ಎಲ್ಲ ಹೋಗಿಲ್ಲ, ಒಳ್ಳೆ ಟೈಮಲ್ಲಿ ಹೋಗಿದ್ದಾಳೆ. ಬಾ ಇದನ್ನು ಫಸ್ಟ್ ಒಳಗಡೆ ಆಮಿಸಿಟ್ಬಿಡೋಣ. ಅವಳು ಇಲ್ಲದಾಗನೆ. ನೋಡು ನಾವು ಇಲ್ಲದಾಗ ಊರು ಸುತ್ತಕ್ಕೆ ಹೋಗ್ತಾಳೆ ಇವಳು. ಬರಲಿ ಬಿಡಾರಿ, ಮಾಡ್ತೀನಿ ಅವಳಿಗೆ ಸರಿಯಾಗಿ ಹಬ್ಬ ಕಳಿಸ್ತೀನಿ. ಜುಟ್ಟು ಇಟ್ಕೊಂಡು ಗೋಡೆಗೆ ಟಪ ಟಪ ಅಂತ ಗೊತ್ತೀನಿ ನೋಡು, ಅವಳಿಗೆ ಮಾಡ್ತೀನಿ ಹಬ್ಬನ. ಈಗ ನೀ ಮೊದಲೋಗಿ ಈ ಬ್ಯಾಗ್ನ ಆ ಕಬೋರ್ಡಲ್ಲಿ ಲಾಕ್ ಮಾಡಿಬಿಟ್ಟು ಇಟ್ಬಿಟ್ಟು ಬಂದ್ಬಿಡು, ಹೋಗು. ಆಯ್ತಮ್ಮ, ಹಾಗೆ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಕೀ ನಮ್ಮ ಜೊತೆನೇ ಇಟ್ಕೊಳ್ಳೋಣ. ಇಲ್ಲಾಂದರೆ ಅತ್ತಿಗೆ ಕೈಗೆ ಏನಾದರೂ ಸಿಕ್ಕಿದ್ರೆ ತುಂಬ ಕಷ್ಟ. ನನ್ನ ಕೈಲೇ ಕೊಟ್ಬಿಡು, ನಾನು ಇಟ್ಕೋತೀನಿ. ಇಲ್ಲಾಂದರೆ ನಿಮ್ಮ ಅಪ್ಪ ಇದ್ದಾನಲ್ಲ, ಅಪ್ಪ ದೇವ್ರೆ, ಸತ್ಯ ಹರಿಶ್ಚಂದ್ರ, ಇಲ್ಲಾಂದರೆ ಅವ್ನ ಕೈಲಿ ಸಿಕ್ಕಾಕೊಬಿಡ್ತೀವಿ. ಹೋಗು, ನೀಟಾಗಿ ಹುಷಾರಾಗಿ ಲಾಕ್ ಹಾಕ್ಬಿಟ್ಟು ಕೀ ತಗೊಬ್ರಿಗೆ ಹೋಗು. ಹುಷಾರು ಕಣೆ, 2 ಸಲ ಚೆಕ್ ಮಾಡು ಲಾಕ್ ಹಾಕಿದೆಯಲ್ವ ಅಂತ. ಅಮ್ಮ ಎಲ್ಲ ನೋಡಿ ಲಾಕ್ ಹಾಕ್ತೀನಿ, ಸುಮ್ಮನಿರು. ಅಂದಂಗೆ ಇವಳು ಅತ್ತಿಗೆ ಎಲ್ಲೋದ್ಲು? ಎಲ್ಲೋ ಸುತ್ತಕ್ಕೆ ಹೋಗಿರ್ತಾಳೆ. ನಾವು ಯಾರು ಇಲ್ಲಲ್ಲ, ಚೆನ್ನಾಗಿ ಸುತ್ತಾಡ್ಕೊಬರೋಣ, ಮಜಾ ಮಾಡ್ಕೊಂಡು ಬರೋಣ ಅಂತ ಹೋಗಿರ್ತಾಳೆ. ಎಲ್ಲೋ ಬರಲಿ, ಅವ್ನ ಗಂಡ ಮಾಡ್ತೀನಿ ಅವಳಿಗೆ. ಹಂಗೆ ಮಾಡೋಣ, ಸುಮ್ಮನೆರಮ್ಮ. ಜಾಸ್ತಿ ಆಯ್ತು ಉಂಟು ಅವಳು ಯಾಕೋ. ಅಮ್ಮ ಶಾಂತಿ. ನೋಡ್ ಬಂದಂಗೆ ಶಾಂತಿ ಅಂತೆ. ಇವನೇನು ಶಾಂತಿನ ಮದುವೆ ಆಗಿದ್ದಾನ ಇಲ್ಲ ನನ್ನ ಮದುವೆ ಆಗಿದ್ದಾನ? ಬಂದಂಗೆ ಯಾರು ಕಳಿಬೇಕು? ಬಾರಪ್ಪ ನಿನ್ ಸೊಸೆ ಇಲ್ಲ. ಏನಕ್ಕೆ ಅಷ್ಟು ಜೋರಾಗಿ ಕಿರ್ಚ್ತಾ ಇದೆಯಾ? ಏನಾಯ್ತು, ರೋಗ ಬಂತ ಮತ್ತೇನು? ರೋಗನೂ ಬರ್ತದೆ, ಕಾಯಿಲೆನೂ ಬರ್ತದೆ. ನಿನ್ ಕಟ್ಕೊಂಡ್ಮೇಲೆ ಎಲ್ಲಾನು ಬರ್ತದೆ. ದರಿದ್ರದವನ್ನ ಎಲ್ಲಿಂದ ಹುಡ್ಕೊಂಡು ಕಟ್ಬಿಟ್ರ ನಮ್ಮ ಅಪ್ಪ ಅಮ್ಮ. ಶಾಂತಿ ಎಲ್ಲೋದ್ಲು? ಶಾಂತಿ ಏನ್ ಮಾಡಿದೆ ನೀನು? ಎಲ್ಲಿ ಕಳಿಸ್ತಾ ಅವಳನ್ನ? ಅಯ್ಯ ಶಾಂತಿನ ಯಾಕೆ ನಾನು ಕಳ್ಸನೆ? ನಿನ್ಗೇನು ತಲೆ ಸರಿ ಇಲ್ವಾ? ನೆಟ್ಟಿಗೆ ಯಾವನ್ ಮನೆಗೆ ಹೋಗಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ ಯಾವನಿಗೆ ಗೊತ್ತು? ಹೋಗಿ ನೋಡ್ಕೊಬರಗು ನೀನೆ, ಯಾವನ್ ಮನೇಲಿ ಹೋಗಿ ಕೂತಿರ್ತಾಳೋ. ಜಯಮ್ಮ ನೀನು ಹಿಂಗೆ ಹಾಡ್ತಾ ಇರು, ನಿನ್ನ ನಾಲ್ಗೆ ಉದುರಿಸ್ಬಿಡ್ತೀನಿ. ನೋಡ್ತಾನೆ ಇದ್ದೀನಿ ಆ ಹುಡುಗಿಗೆ. ಯಾಕೆ ಆ ಹುಡುಗಿಗೆ ಯಾವಾಗಲೂ ಬೈತಾ ಇರ್ತೀಯನೆ? ಒಂದು ಸ್ವಲ್ಪ ಮಗಳ ಥರ ನೋಡಿ, ನಿನ್ನ ಮಗಳನ್ನ ಮಾತ್ರ ನೋಡಿ ಮದುವೆ ಮಾಡ್ಕೊಟ್ರು ಅವ್ರ ಗಂಡನ ಮನೇಲಿ ಬಿಡೋದು ಬಿಟ್ಟು ಇಲ್ಲಿ ತಂದು ಇಟ್ಕೊಂಡಿದ್ಯಲ್ಲ ನೀನು. ಒಂದು ಅಮ್ಮ ರೀತಿ ಬೆಳೆಸು ಮಕ್ಕಳನ್ನ. ಹೆಂಗೆ ಮಕ್ಕಳು ತಾಯಿ ಮಾತು ಕೇಳ್ತಾರೆ. ತಾಯಿ ನೀಟಾಗಿ ಹೇಳ್ಕೊಡ್ಬೇಕು. ನಿನ್ನ ಥರ ಕಂತ್ರಿ ಬುದ್ಧಿ ಕಳಿಸಿದ್ರೆ ನಿನ್ನಂಗೆ ಆಗ್ತಾ ಇದ್ದಾಳೆ ನೋಡು ಅವಳು. ಇಲ್ಲ ನೋಡು, ನಿನ್ ತರ ಸತ್ತ ಹರಿಶ್ಚಂದ್ರ ತರ ಬುದ್ಧಿ ಕಲಿಸ್ಬೇಕಿತ್ತು ನನ್ನ ಮಗಳಿಗೆ. ಬಾಳ್ವೆ ಮಾಡೋದು ಹೇಳ್ಕೊಡೋದು ಬೇಡ. ಇಂಥ ಅತ್ತೆ ಸಿಕ್ಬಿಡ್ಲಿ, ನಿಮ್ಮಂತ ಮಾವ ಸಿಕ್ಬಿಡ್ಲಿ, ಅವ್ರಿಗೆಲ್ಲ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿ. ಸುಮ್ ಕೂತ್ಕೊಳ್ಳಿ ನೀವು. ಅದಕ್ಕೆ ಇಲ್ಲಿ ಕರ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಏನೋ ಮಾಡ್ಕೊಂಡು ಸಾಯಿ, ನಿನ್ನ ಮಗಳು ನಿನ್ನಿಷ್ಟ. ಹೋಗಿ ಒಂದು ಲೋಟ ಕಾಫಿ ತರ ಹೋಗಿ ಮಾಡ್ಕೊಂಡು ಸಾಯಿ. ನನ್ಗೆ ಯಾಕೆ ಹೇಳ್ತಾ ಇದೆಯಾ? ನಾನೇನು ಮಾಡ್ಕೊಡ್ತಿದ್ದೆ ನಿನ್ಗೆ ಡೈಲಿ? ಅವಳೆ ತಾನೆ ನೀನು ಶಾಂತಿ ಮಾಡ್ಕೊಡ್ತಾ ಇದ್ದಿದ್ದು. ಏನು ಶಾಂತಿನೋ ಎಲ್ಲಿಂದ ತಂದು ಗಂಟು ಹಾಕ್ಬಿಟ್ಟು ಅವಳನ್ನ, ಬೇವರ್ಸಿಗೆಟ್ಟ ಅವಳನ್ನ. ಶಾಂತಿ ಅಂತ ಶಾಂತಿ. ನನ್ನ ಮಗನ ನೋಡು, ನನ್ನ ಮಗ ಎಷ್ಟು ಅಳ್ತಾ ಇರ್ತಾನೆ, ದುಃಖ ಪಡ್ತಾ ಇರ್ತಾನೆ ಗೊತ್ತಾ? ಅವಳನ್ನ ಕಟ್ಕೊಂಡು ಅಷ್ಟು ನರಕ ಅನುಭವಿಸ್ತಿದ್ದಾನೆ ನನ್ನ ಮಗ. ಅಯ್ಯೋ ನಿನ್ ಬಾಯಿಗೆ ಬರಬಾರ್ದು, ಹುಳ ಬಿದ್ದು ಸಾಯ. ಪಾಪ ಆ ಹೆಣ್ಣು ಮಗು ಕಷ್ಟಪಡ್ತಿದ್ದಾರೆ ನಿಮ್ಮ ಕೈಯಿಂದ. ನಿನ್ ಮಗ ಬೇವರ್ಸಿ ನನ್ನ ಮಗ 24 ಗಂಟೆ ಕುಡ್ಕೊಂಡು ಆ ಹುಡ್ಗಿಗೆ ಕೊಡ್ಕೊಂಡು ಚಿತ್ರಹಿಂಸೆ ಕೊಟ್ಕೊಂಡು ಇರ್ತಾನೆ. ಅವನ್ಗೆ ಕಷ್ಟನಾ? ಹೌದು, ನನ್ನ ಬಾಯಿ ಸೇದೋಗ್ಲಿ. ಏನಿವಾಗ ನಿನ್ಗೇನಿವಾಗ? ಯಾವ ಮುಂಡೆ ನಿನ್ಗೆ ಬಾಯಿ ಕೊಟ್ಟವ್ರಿಗೆ ಹೋಗು. ದರಿದ್ರ ಮುಂಡೆ ಯಾವಾಗ್ಲೂ ಒಟ ಅಂತ ಸಾಯ್ತಾ ಇರ್ತಾಳೆ ಹಂಗೆ. ಒಣ್ಗು ನಿನ್ ಬಾಯಿಗೆ ಹುಳ ಬೀಳುತ್ತೆ. ಹೋಗು, ಮಾಡೋ ಕೆಲಸ ಬಿಟ್ಟು ಯಾವನ್ ಮನೇಲಿ ಹೋಗಿ ಕೂತಿದ್ದಾಳೋ ಬೇವರ್ಸಿ ರಂಡೆ. ಬಿಡೋ, ಬಂದ್ಮೇಲೆ ಬೈಕೊಂಡ್ರಾಯ್ತು. ಇವಾಗಲೇ ಬೈದೆ ಯಾಕೆ ಬಾಯಿ ನೋಯಿಸ್ಕೋತೀಯ ನೀನು? ಅವ್ನು ನೋಡಿದ್ರೆ ನನ್ಗೊಂಥರ ಮೈಯೆಲ್ಲ ಉರಿತದ. ಅಷ್ಟೆಲ್ಲ ಉರಿಯಕ್ಕಿಲ್ಲ ನನಗೆ. ಉರಿತದ ತಗೋ, ಎಲ್ಲನೂ ಉರಿತದ ನಿನ್ಗೆ. ನೀನೇನ್ ಸಾಮಾನ್ಯ ಹೆಂಗ್ಸ ನೀನು? ಗಂಡ್ಬೀರಿ ಯಾರ್ದಂಗೆ ಆಡ್ತೀಯ? ಇಲ್ಲಿ ಯಾಕೆ ಬಂದೆ ನೀನು? ತಲೆ ತಿನ್ನಕ್ಕೆ ಎದ್ದೋಗಿ ಹೊರಗಡೆ ಕುತ್ಕೋ. ಇಲ್ಲೇ ಕುತ್ಕೋಬೇಕಿತ್ತ ನಿನ್ಗೆ? ಏನಂದೆ? ನಾನ್ ಕಟ್ಟಿಸಿದ ಮನೆ ಕಣೆ ಇದು. ನನ್ನ ಮನೇಲಿ ನೀನಿದ್ಯಾ, ನಿನ್ ಮನೇಲಿ ನಾನಿಲ್ಲ. ಮುಚ್ಕೊಂಡು ಹೋಗ್ತಾ ಇರು ನೀನ್. ಬೇಕಾದ್ರೆ ನನ್ಗೆ ಏನ್ ಹೇಳ್ತಾ ಇದ್ಯಾ? ನಾನು ಎಲ್ಲಾದ್ರೂ ಕುತ್ಕೋತೀನಿ, ಎಲ್ಲಾದ್ರೂ ಬಿಡ್ತೀನಿ. ನಿಂದೊಬ್ಬಂದೇ ಮನೆ. ಆಮೇಲೆ ನಾನೇನು ಬಾಳ್ವೆ ಮಾಡೇ ಇಲ್ಲ. ಬಾಳ್ವೆ ಮಾಡಿ ಈ ಮನೆಗೆ ಏನು ತಂದ ಹಾಕೇ ಇಲ್ಲ. ಮನೆ ಮೇಂಟೈನ್ ಮಾಡೇ ಇಲ್ಲ. ಮುಚ್ಕೊಂಡು ಹೋಗಿ ಹೊರಗಡೆ ಕುತ್ಕೋ. ರಾಕ್ಷಸ ಮುಂಡೆ ಸಾಯಿ. ಎಲ್ಲಾರ ಜೀವನೂ ತಿಂತಾಳೆ. ಯಾವಾಗ ಇವಳಿಗೆ ಸಾವು ಬರುತ್ತೋ?
ತಗೋ ನೀನು ಸತ್ ಮೇಲೆ ಸಾಯ್ತೀನಿ ಅಲ್ಲಿಗಂಟ ಸಾಯಲ್ಲ ನೀನು ಸಾಯಿಸ್ಬಿಟ್ಟೆ ಸಾಯೋದು ಅಮ್ಮ ನಾನು